100 ವರ್ಷಗಳ ಹಳೆಯ ಕಟ್ಟಡ ಶಿಥಿಲ ಶಾಲೆಯಲ್ಲೇ ಪಾಠ, ಆತಂಕದಲ್ಲೇ ಮಕ್ಕಳಿಗೆ ಪಾಠ, ಬಡ ಮಕ್ಕಳ ಜೀವಕ್ಕೆ ಅಪಾಯ, ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಸರ್ಕಾರಿ ಶಾಲೆಯಲ್ಲಿ ಪ್ರಾಣಕ್ಕಿಲ್ಲ ಗ್ಯಾರಂಟಿ ಅನ್ನುವಂಥದ್ದು ನೋಡ್ತಾನೇ ಇದೀವಿ. ಯಾಕೆಂದ್ರೆ ನಿರಂತರ ಅಭಿಯಾನ ನಾವು ಮಾಡ್ತಾ ಇರುವಂಥದ್ದು. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಶೋಚನೀಯವಾಗಿದೆ ಅನ್ನುವಂಥದ್ದನ್ನ ಪ್ರತಿದಿನ ತೋರಿಸ್ತಾನೆ ಇದೀವಿ. ಶಿಥಿಲ ಶಾಲೆಯಲ್ಲೇ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂಥ ಭಯ ಕಾಡುತ್ತೆ ಮಕ್ಕಳಿಗೆ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ. ಬಹುತೇಕ ಶಾಲೆಗಳ ಪರಿಸ್ಥಿತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆರುಕು ಬಿಟ್ಟಂತ ಗೋಡೆಗಳು, ಕಳಚಿ ಬೀಳ್ತಾ ಇರುವಂಥದ್ದು ಹೆಂಚು, ಮೂಲ ಸೌಕರ್ಯಗಳಂತೂ ಈ ಶಾಲೆಯಲ್ಲಿ ಮರೀಚಿಕೆ ಆಗ್ಬಿಟ್ಟಿದೆ. ಪುತ್ತೂರಿನ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಪುತ್ತೂರಿನ ಶಾಲೆ ಅದರ ದುಸ್ಥಿತಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾರಂತರ ಹೆಸರಿನ ಶಾಲೆ ಇದು. ದೊಡ್ಡ ದೊಡ್ಡವರ ಹೆಸರು ಇಡೋದು ಮಾತ್ರ ಅಲ್ಲ, ಅದಕ್ಕೆ ಎಂತ ಸೌಲಭ್ಯ ಕೊಟ್ಟಿದ್ದೀರಾ ಅನ್ನುವಂಥದ್ದು ನೋಡ್ಕೊಳ್ಳಿ. ಮೊದಲು ಮಳೆಗಾಲದಲ್ಲಿ ಸಂಪೂರ್ಣ ಸೋರುತ್ತೆ ಆ ಶಾಲೆ. ಮೊದಲೇ ಆ ಭಾಗ ಅಂದ್ರೆ ಮಳೆ ಬರ್ತಾನೆ ಇರುತ್ತೆ, ವಿಪರೀತ ಮಳೆ. ಇನ್ನು ಮಳೆಗಾಲದಲ್ಲಿ ಶಾಲೆಗೆ ಹೋಗೋದೇ ಬೇಡ ಅಂತ ಪರಿಸ್ಥಿತಿ. ಮಳೆಗಾಲದಲ್ಲಿ ಬೇರೆ ಕಟ್ಟಡಕ್ಕೆ ಸ್ಥಳಾಂತರ ಆಗುತ್ತೆ ಆ ಶಾಲೆ. ಬಿರುಕು ಬಿಟ್ಟಿರುವಂಥ ಶಾಲೆಯ ಗೋಡೆಗಳು, ಅಪಾಯಕಾರಿ ಪರಿಸ್ಥಿತಿ. ಕಟ್ಟಡದಲ್ಲಿ ಆ ಒಂದು ಅಪಾಯಕಾರಿ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತದೆ. ಶಾಲೆ ಆವರಣದಲ್ಲೇ ಹಳೆಯ ಕಟ್ಟಡದ ಅವಶೇಷಗಳು ಕೂಡ ಇರುವಂಥದ್ದು. ಈ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 65 ಮಕ್ಕಳು ಕಲಿತಾ ಇದ್ದಾರೆ. ಶಾಲೆಯಲ್ಲಿ 5 ಸರಿಯಾದ ರೂಮ್ಗಳು, ಇತರೆ ತರಗತಿಯಲ್ಲಿ ಕುಳಿತುಕೊಳ್ಳೋಕೆ ಸಾಧ್ಯವಿಲ್ಲದಂಥ ಸ್ಥಿತಿ ಇರುವಂಥದ್ದು ತೋರಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ. ನೋಡ್ಲಿಕ್ಕೆ ಮಾತ್ರ ಹಂಗೆ ಕಾಣಿಸ್ತಾ ಇದೆ, ಆದರೆ ಒಳಗಡೆ ಎಲ್ಲ ಕಿತ್ತೋಗಿರುವಂಥ ಶಾಲೆ ಅದು. ಮಳೆ ಬಂದರೆ ಕಂಪ್ಲೀಟ್ ಆಗಿ ಸೋರುತ್ತೆ. ಪುತ್ತೂರಿನಲ್ಲಿ ಗೊತ್ತಲ್ಲ ನಿಮಗೆ, ಕರಾವಳಿ ಭಾಗದಲ್ಲಿ ಮಳೆ ಶುರುವಾದ್ರೆ ಹೆಂಗ್ ಸುರಿಯುತ್ತೆ ಅಂತ. ಕಂಟಿನ್ಯೂಸ್ಲಿ ಮಳೆ ಬರ್ತಾನೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ. ತೂತ್ ಬಿದ್ದೋಗಿದಾವೆ ಹೆಂಚುಗಳೆಲ್ಲ. ಮಳೆ ಬರುವಂತ ಸಂದರ್ಭದಲ್ಲಿ ಬೇರೆ ಕಡೆ ಪಾಠವನ್ನ ಮಾಡ್ತಾರಂತೆ.